ಹಲೋ ಗಾಯ್ಸ್, ಇವತ್ತು ನಾವು ಏಜಸ್ ವಯಸ್ಸುಗಳು ಟಾಪಿಕ್ ಮೇಲಿನ ಪ್ರಶ್ನೆ ಬಿಡ್ಸೋಣ. ಯಾವುದೇ ಎಕ್ಸಾಂಪಲ್ ತಗೊಂಡ್ರು ಈ ಟಾಪಿಕ್ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ. ನೋಡಿ ಫ್ರೆಂಡ್ಸ್, ಯಾವ ತರ ಕೇಳಿದ್ದಾರೆ ಅಂದ್ರೆ, ದ ಪ್ರೆಸೆಂಟ್ ಏಜ್ ಆಫ್ ಎ ಅಂಡ್ ಬಿ ಆರ್ ಇನ್ ದಿ ರೇಷಿಯೋ 5:6. ಆಫ್ಟರ್ 7 years the ratio becomes 6:7. ದ ಪ್ರೆಸೆಂಟ್ ಏಜ್ ಆಫ್ ಎ, ಯಾವುದು ಕೇಳಿರೋದು? ಪ್ರೆಸೆಂಟ್. ದ ಪ್ರೆಸೆಂಟ್ ಏಜ್ ಆಫ್ ಎ ಅಂಡ್ ಬಿ ಎರಡರದು ಈಗಿನ ವಯಸ್ಸು ರೇಷಿಯೋದಲ್ಲಿ ಕೇಳಿದ್ದಾರೆ 5:6 ಅಂತ. 7 ವರ್ಷ ಆದ್ಮೇಲೆ ಆ ರೇಷಿಯೋ ಎಷ್ಟಾಗುತ್ತೆ ಅಂದ್ರೆ 6:7. ಈಗಿನ ಏಜ್ ಈಗಿನ ಏಜ್ ಎಷ್ಟು ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ನೋಡಿ, ಈ ತರ ಬಂದಾಗ ನಾವು ಎರಡು ಮೆಥಡ್ ಹೇಳ್ಕೊಡ್ತೀನಿ. ಯಾವ ತರ ಅಂದ್ರೆ, ನೋಡಿ, ಎ ಅಂಡ್ ಬಿ 5:6 ರೇಷಿಯೋ ಅಲ್ವಾ. 7 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ? 6:7 ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವೆರಡರ ವ್ಯತ್ಯಾಸ ಎಷ್ಟಿದೆ? 1 ಇದೆ. ಇವೆರಡರ ವ್ಯತ್ಯಾಸ 1. ಸೊ ಇವೆರಡರ ವ್ಯತ್ಯಾಸ ನೋಡಿ 1 ಇದೆ. ಎಷ್ಟು? ಫಸ್ಟ್ ಎಷ್ಟಿತ್ತು? ಪ್ರೆಸೆಂಟೇಜ್ 5:6 ಇಷ್ಟು. ನೆಕ್ಸ್ಟ್ 6:7 ಆಗಿದೆ. ಎಷ್ಟು ವರ್ಷ ಆದ್ಮೇಲೆ? 7 ವರ್ಷ ಆದ್ಮೇಲೆ ತಾನೆ. 1 ಪಾರ್ಟ್ 7 ಇಯರ್ ಆಯ್ತು ಅಂದ್ರೆ ಅವ್ರು ಏನ್ ಕೇಳಿರೋದು? ಪ್ರೆಸೆಂಟ್ ಇಯರ್ ಆಫ್ ಏಜ್ ಆಫ್ ಎ ಅಂತ ಕೇಳಿದ್ದಾರೆ. ಇದು ಪ್ರೆಸೆಂಟ್ ಅಲ್ವಾ ಇದ್ದು? ಇದು ಪ್ರೆಸೆಂಟ್. ಇದೆಷ್ಟು? ಆಫ್ಟರ್ 7 years. 7 years ಆದ್ಮೇಲೆ ತಾನೆ ಇದು ಬಂದಿದ್ದು. ನಾವು ಕೇಳಿರೋದೇನು ಕ್ವಶನ್ ಅಲ್ಲಿ? ಪ್ರೆಸೆಂಟ್ ಏಜ್ ಆಫ್ ಎ ಅಂತ ಕೇಳಿದ್ದಾರೆ. ಪ್ರೆಸೆಂಟ್ ಏಜ್ ಅಂದ್ರೆ ಇದು ತಾನೆ. ಎ ಎಷ್ಟಿದೆ? 5 ಇದೆ. ಬಿ ಎಷ್ಟಿದೆ? 6 ಇದೆ. ಅವ್ರು ಕೇಳಿರೋದು ಎ. ಸೊ ಎ ಅಂತ ಕೇಳಿದ್ದಾರೆ ಅಂದ್ರೆ 1 ಪಾರ್ಟ್ 7 years ಆಯ್ತು ಅಂದ್ರೆ ಇಲ್ಲೆಷ್ಟು? 5 ಪಾರ್ಟ್ ತಾನೆ ಇರೋದು. ಎ 5 ಪಾರ್ಟ್ ಎಷ್ಟಾಗುತ್ತೆ? 5 ಪಾರ್ಟ್ ಎಷ್ಟಾಗುತ್ತೆ ಅಂದ್ರೆ 35 ಆಗುತ್ತೆ. ಸೊ ಆನ್ಸರ್ ಇಸ್ ಎ. ಇದೊಂದು ಮೆಥಡ್ ಆಯ್ತಾ. ನೆಕ್ಸ್ಟ್ ಇದೇ ರೀತಿ ಈಗ ಫ್ರೆಂಡ್ಸ್ ಎರಡನೇ ಮೆಥಡ್, ಆಪ್ಷನ್ ಮೆಥಡ್. ನೋಡಿ, ಪ್ರೆಸೆಂಟ್ ಏಜ್ ಆಫ್ ಎ ಅಂಡ್ ಬಿ ಆರ್ ಇನ್ ದಿ ರೇಷಿಯೋ 5:6 ಇದೆ. ಎ 5 ಇದೆ, 6 ಬಿ 6 ಇದೆ. ಸರಿನಾ? 7 ವರ್ಷ ಆದ್ಮೇಲೆ ಎ ಬಿ ರೇಷಿಯೋ 6:7. ದ ಪ್ರೆಸೆಂಟ್ ಏಜ್ ಆಫ್ ಎ, ನಮ್ಗೆ ಕೇಳಿರೋದು ಎ ಮಾತ್ರ. ಸೊ ಬಿ ನ ಕನ್ಸಿಡರ್ ಮಾಡಬೇಡಿ, ಎ ಕನ್ಸಿಡರ್ ಮಾಡಿ. ಎ ಎಷ್ಟಿದೆ? ಪ್ರೆಸೆಂಟ್ ಏಜು, ಪ್ರೆಸೆಂಟ್ ಅಲ್ಲಿ ಏಜು ಎದ್ ಎಷ್ಟಿದೆ? 5 ಇದೆ. ಸೊ 5 ಇದೆ ಅಂದ್ರೆ ಇದರಲ್ಲಿ ಆಪ್ಷನ್ ಅಲ್ಲಿ 5 ಮಲ್ಟಿಪ್ಲೈ ಯಾವುದು ಅಂತ ನೋಡ್ಕೊಳ್ಳೋಣ. 5ರಿಂದ ಯಾವ್ದು ಮಲ್ಟಿಪಲ್ ಬರುತ್ತೆ ಅಂತ. 5ರಿಂದ 30 ಬರುತ್ತಾ? ಓಕೆ. 33 ಬರುತ್ತಾ 5ರಿಂದ? ಇಲ್ಲ. ಸೊ 32 ಬರಲ್ಲ. 35 5ರಿಂದ ಭಾಗ ಆಗುತ್ತೆ ಅಲ್ವಾ, ಮಲ್ಟಿಪಲ್ ಆಗುತ್ತೆ ಅಲ್ವಾ. ಸೊ ನಮ್ಮ ಆನ್ಸರ್ 1 ಇಲ್ಲ 4 ಆಗ್ಬೇಕು. ನೆಕ್ಸ್ಟ್ ಮುಂದೆ ಏನ್ ಕೇಳಿದಾರೆ ನೋಡೋಣ. ಆಫ್ಟರ್ 7 years, 7 ವರ್ಷ ಆದ್ಮೇಲೆ ದ ರೇಷಿಯೋ ಬಿಕಮ್ಸ್ 6:7. 7 ವರ್ಷ ಆದ್ಮೇಲೆ ಏದು ರೇಷಿಯೋ ಎಷ್ಟಾಗುತ್ತೆ? 6 ಆಗುತ್ತೆ. ಎಷ್ಟು? 6 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ? 6 ಆಗುತ್ತೆ. ಸೊ ಈ ಆನ್ಸರ್ ಅಲ್ಲಿ ನೋಡಿ, ಪ್ರೆಸೆಂಟ್ ಕೊಟ್ಟಿರೋದು 7 ವರ್ಷ ಆದ್ಮೇಲೆ ಅಂದ್ರೆ ಇದಕ್ಕೆ 7 ವರ್ಷ ಆಡ್ ಮಾಡಿ, ಪ್ಲಸ್ ಇದಕ್ಕೂ 7 ವರ್ಷ ಆಡ್ ಮಾಡಿ. 7 ವರ್ಷ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 6 ಆಗುತ್ತೆ ಅಲ್ವಾ. ಬಟ್ ಇಲ್ಲಿ 7 ವರ್ಷ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ ಎಷ್ಟಾಗುತ್ತೆ? 35 + 7 42, ಪ್ಲಸ್ ಇಲ್ಲಿ 30 + 7 37 ಆಯ್ತಲ್ವಾ. 7 ವರ್ಷ ಆದ್ಮೇಲೆ ಎಷ್ಟು ರೇಷಿಯೋ ಬಂತು? 6 ಬರ್ತಲ್ವಾ. 6 ಇವೆರಡರಲ್ಲಿ ಮಲ್ಟಿಪ್ಲೈ ಆಗುತ್ತಾ? ಮಲ್ಟಿಪಲ್ ಸಿಗುತ್ತಾ? ನೋಡಿ, 32 6ರಿಂದ ಆಗುತ್ತೆ ಅಲ್ವಾ. 37 ಆಗಲ್ಲ. ಸೊ 42 ಅಂದ್ರೆ 35. ಸೊ ಆನ್ಸರ್ ಇಸ್ 35. ನೋಡಿ ಫ್ರೆಂಡ್ಸ್, ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಆಪ್ಷನ್ ಮೆಥಡ್ ಅಲ್ಲಿ ದ ಪ್ರೆಸೆಂಟ್ ಏಜ್ ಆಫ್ ಎ ಅಂಡ್ ಬಿ ಆರ್ ಇನ್ ದಿ ರೇಷಿಯೋ 5:6 ಇದೆ ಅಂತ. 5:6 ಪ್ರೆಸೆಂಟ್ ಎ ಮತ್ತೆ ಬಿ ಇದು. ಸರಿನಾ? 7 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ ಅಂದ್ರೆ 6:7 ಆಗುತ್ತೆ ಅಂತ ಹೇಳಿದ್ದಾರೆ. ಕ್ವಶನ್ ಏನ್ ಕೇಳಿದ್ದಾರೆ? ಪ್ರೆಸೆಂಟ್ ಏಜ್ ಆಫ್ ಎ ಅಂತ ಕೇಳಿದ್ದಾರೆ. ಸೊ ಏದ್ ಮಾತ್ರ ನಮ್ಗೆ ಗೊತ್ತಿರಬೇಕು, ಇಲ್ಲ ಆನ್ಸರ್ ಏದೇ ಇರುತ್ತೆ. ಸೊ ನಾವು ಬಿ ನ ಕನ್ಸಿಡರ್ ಮಾಡಕ್ ಹೋಗ್ಬೇಡಿ. ಎ ಪ್ರೆಸೆಂಟ್ ಇಯರ್ ಅಲ್ಲಿ ಎಷ್ಟಿರುತ್ತೆ ರೇಷಿಯೋ? 5 ಅಂತ ಕೇಳಿದ್ದಾರೆ ಅಂದ್ರೆ ಇದರಲ್ಲಿ 5 ಮಲ್ಟಿಪಲ್ ನೋಡೋಣ. 5ರಿಂದ ಯಾವ್ದು ಮಲ್ಟಿಪಲ್ ಇದೆ? 5 ಮಲ್ಟಿಪಲ್ ಯಾವ್ದಿದೆ ಅಂತ ನೋಡೋಣ. ಎ 5 ಮಲ್ಟಿಪಲ್ ಇದೆ ಅಲ್ವಾ. 5ರಿಂದ ಭಾಗ ಮಾಡಿ. 7 5 35 ಅಂದ್ರೆ ಮಲ್ಟಿಪಲ್ ಆಗುತ್ತೆ ಅಲ್ವಾ. ಅದಾಗುತ್ತೆ. 32 ಮಲ್ಟಿಪಲ್ ಬರಲ್ಲ, ಕ್ಯಾನ್ಸಲ್. 33 ಮಲ್ಟಿಪಲ್ ಬರಲ್ಲ, ಕ್ಯಾನ್ಸಲ್. 30 ಮಲ್ಟಿಪಲ್ ಆಗುತ್ತೆ. ಎಷ್ಟು? 5ರಿಂದ. 5 6 30 ಆಗಲ್ವಾ. ಸೊ ನಮ್ಗೆ ಚಾನ್ಸಸ್ ಇದೆ 35 ಆಗ್ಬೋದು, 30 ಆಗ್ಬೋದು. ಬಟ್ ನಮ್ಗೆ ಗೊತ್ತಿಲ್ಲ ಎರಡರಲ್ಲಿ ಯಾವ್ದು ಪಕ್ಕ ಅಂತ. ನೋಡಿ ಮುಂದೆ ಕ್ವಶನ್ ಓದೋಣ. ಆಫ್ಟರ್ 7 years ದ ರೇಷಿಯೋ ಬಿಕಮ್ 6:7.
7 ವರ್ಷ ಆದ್ಮೇಲೆ ಎ 6 ಆಗುತ್ತೆ, ಬಿ 7 ಆಗುತ್ತೆ. ಬಟ್ ಬಿ ಬೇಡ ನಮ್ಗೆ, 6 ಮಾತ್ರ, ಎ ಮಾತ್ರ ತಗೊಳ್ಳಿ. 6 ಆಗುತ್ತೆ ಅಲ್ವಾ? 7 ವರ್ಷ ಆದ್ಮೇಲಂತೆ, 7 ವರ್ಷ ಆದ್ಮೇಲೆ ತಗೊಳ್ಳಿ. ಇದು ಪ್ರೆಸೆಂಟ್ ಇಯರ್ ಅದು ಕೊಟ್ಟಿರೋದು. ಬಟ್ ಇಲ್ಲಿ 7 ವರ್ಷ ಆದ್ಮೇಲೆ ಅಂದ್ರೆ 42 ಆಗುತ್ತೆ ಅಲ್ವಾ? ಇದಕ್ಕೂ ಅಷ್ಟೇ 7 ವರ್ಷ ಆಡ್ ಮಾಡಿ ಎಷ್ಟಾಗುತ್ತೆ? 37. 7 ವರ್ಷ ಆದ್ಮೇಲೆ ರೇಷಿಯೋ ಎಷ್ಟಾಯ್ತು? 6 ಆಯ್ತು. 6 ಮಲ್ಟಿಪಲ್ ಆಗ್ಬೇಕು ತಾನೆ ನಮ್ಗೆ? 6 ಮಲ್ಟಿಪಲ್ ಇದೆಯಾ ಇದು? ಇದೆ. ಬಟ್ ಇದೆಯಾ? ಇಲ್ಲ. ಇದಿದೆ ಅಂದ್ಮೇಲೆ ಇದ್ರ ಏಜ್ ಯಾವುದು? 35 ತಾನೆ. ಸೊ ಆನ್ಸರ್ ಯಾವುದು? 35. ನೋಡಿ ಫ್ರೆಂಡ್ಸ್, ಅದೇ ತರ ಪ್ರಶ್ನೆ ಇನ್ನೊಂದು ತಗೊಂಡಿದ್ದೀನಿ. ದ ಪ್ರೆಸೆಂಟ್ ಏಜ್ ಆಫ್ ಎ ಅಂಡ್ ಬಿ ಆರ್ ಇನ್ ದಿ ರೇಷಿಯೋ 7:3. ಆಫ್ಟರ್ 4 years ದ ರೇಷಿಯೋ ಬಿಕಮ್ಸ್ 2:1. ದ ಪ್ರೆಸೆಂಟ್ ಏಜ್ ಆಫ್ ಎ ಅಂತ ಕೇಳಿದೆ. ಸೇಮ್ ಆಸ್ ಇಟ್ ಈಸ್. ಏದು ನಮಗ್ ಬೇಕಾಗಿರೋದು? ಪ್ರೆಸೆಂಟ್ ಏಜು ಏದ್ ಎಷ್ಟಿದೆ? 7 ಇದೆ. ನೆಕ್ಸ್ಟ್ 7 ಅಂದ್ರೆ ಇದ್ರಲ್ಲಿ ಆಪ್ಷನ್ ನೋಡಿ, ಅವ್ರು ಏನ್ ಕೇಳಿದ್ರು? ಪ್ರೆಸೆಂಟ್ ಏಜ್. ಪ್ರೆಸೆಂಟ್ ಏಜ್ ಅಂದ್ರೆ ಇವೆಲ್ಲ 7 ಮಲ್ಟಿಪಲ್ ಯಾವ್ದಿದೆ ನೋಡಿ? 24 ಆಗುತ್ತಾ? ಆಗಲ್ಲ. 7 4 28, 28 ಆಗುತ್ತೆ. 32 ಆಗಲ್ಲ, 30 ಆಗಲ್ಲ, 32 ಆಗಲ್ಲ. ಸೊ ಆನ್ಸರ್ ಇಸ್ ಬಿ. 5 seconds ಅಲ್ಲಿ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಮುಂದೆ, ಆಫ್ಟರ್ 4 years ದ ರೇಷಿಯೋ ಬಿಕಮ್ಸ್ 2:1. ಆಫ್ಟರ್ 4 years, 4 years ಆದ್ಮೇಲೆ ಏದ್ ಎಷ್ಟಾಗುತ್ತೆ? 2 ಆಗುತ್ತೆ. ಸೊ ಆಫ್ಟರ್ 4 years ಅಂದ್ರೆ ಇದು ಪ್ರೆಸೆಂಟ್ ಏಜ್, ಅದಕ್ಕೆ 4 ಆಡ್ ಮಾಡೋದು ಎಷ್ಟಾಗುತ್ತೆ? 32 ಆಗುತ್ತೆ. 32 2 ಮಲ್ಟಿಪಲ್ ಅಲ್ವಾ? ಸರಿನಾ? ಆಕ್ಚುಲಿ ಆನ್ಸರ್ ಅವಾಗಲೇ ನಿಮ್ಗೆ ಗೊತ್ತಾಗಿದೆ 28 ಅಂತ. ಬಟ್ ನಾನು ಮುಂದಕ್ಕೆ ಮಾಡಿದೆ, ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ. ಮುಂದೆ ಲೆಕ್ಕ ಮುಂದಕ್ಕೆ ಬರುತ್ತೆ ಅನ್ನೋ ಇದು ಉದ್ದೇಶಕ್ಕೋಸ್ಕರ ನಾನು ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಸ್ಟೆಪ್ ಮಾಡಿದ್ದೀನಿ. ಸೊ 32 is 2 ಮಲ್ಟಿಪಲ್ ಅಲ್ವಾ? ಸೊ ಆನ್ಸರ್ ಯಾವುದು? 28. ನೋಡಿ ಗೈಸ್, ದ ಪ್ರೆಸೆಂಟ್ ಏಜ್ ಆಫ್ ಎ ಅಂಡ್ ಬಿ ಆರ್ ಇನ್ ದಿ ರೇಷಿಯೋ 3:5. 9 years ago the ratio becomes 12:23. the present age of A. the present age of A and B. ಈಗಿನ ಏಜ್ ಎ ಬಿ ಎಷ್ಟು ಕೇಳಿದ್ದಾರೆ ಅಂದ್ರೆ ರೇಷಿಯೋದಲ್ಲಿ 3:5 ಇದೆ. 9 ವರ್ಷದ ಹಿಂದೆ, ಎಗೋ ಅಂದ್ರೇನು? ಹಿಂದೆ. 9 ವರ್ಷದ ಹಿಂದೆ ಅವ್ರದ್ದು ಎಷ್ಟಿತ್ತು ಅಂತ ಹೇಳಿದ್ರೆ 12:23 ಇತ್ತಂತೆ. ಪ್ರೆಸೆಂಟ್ ಏಜ್ ಆಫ್ ಎ, ಈಗಿನ ವಯಸ್ಸೆಷ್ಟು ಏದು ಅಂತ ಕೇಳಿದ್ದಾರೆ. ಏದಲ್ವಾ ಕೇಳಿರೋದು? ಏದ್ ಇಂಪಾರ್ಟೆಂಟ್. ನಾವು ಬಿ ನ ಕನ್ಸಿಡರ್ ಮಾಡಬೇಡಿ, ಏದೇ ಕೊಟ್ಟಿರೋದು ಇಲ್ಲಿ ಪ್ರೆಸೆಂಟ್ ಏಜು. ಪ್ರೆಸೆಂಟ್ ಏಜ್ ಆಫ್ ಎ ಎಷ್ಟಿದೆ? ರೇಷಿಯೋ 3 ಇದೆ. ಸೊ ಇದರಲ್ಲಿ 3 ಮಲ್ಟಿಪಲ್ ನೋಡಿ. 3 27 ಮಲ್ಟಿಪಲ್ ಇದೆ, ಚಾನ್ಸ್ ಇದೆ. 33 ಇದಕ್ಕೂ ಚಾನ್ಸ್ ಇದೆ. 49 ಆಗುತ್ತಾ? ಇಲ್ಲ. 55 ಇದು ಇಲ್ಲ. ಸೊ ನಮ್ಗೆ ಸಿ ಅಂಡ್ ಡಿ ಕ್ಯಾನ್ಸಲ್ ಆಯ್ತು. ಸೊ ಎ ಎಂ ಬಿ ಅಂತಿದೆ. ನೆಕ್ಸ್ಟ್ ಮುಂದಕ್ಕೆ ಹೋದಿ ಕ್ವಶನ್. 9 ವರ್ಷದ ಹಿಂದೆ ದ ರೇಷಿಯೋ ಬಿಕಮ್ 12:23 ಇದೆ. 9 ವರ್ಷದ ಹಿಂದೆ, ಹಿಂದಕ್ಕೆ ಹೋಗ್ಬೇಕು. ಹಿಂದೆ ಅಂದ್ರೆ ಮೈನಸ್, ಸರಿನಾ? ಮುಂದಕ್ಕೆ ಏನ್ ಮಾಡ್ತೀರಾ? ಬಿಫೋರ್. ಆಫ್ಟರ್ ಅಂದ್ರೆ ಪ್ಲಸ್ ಮಾಡ್ಬೇಕು, ಎಗೋ ಅಂದ್ರೆ ಮೈನಸ್, ಬಿಫೋರ್ ಅಂದ್ರು ಮೈನಸ್, ಹೆನ್ಸ್ ಅಂತ ಕೊಟ್ಟಿರ್ತಾರೆ, ಹೆನ್ಸ್ ಅಂದ್ರೂ ಕೂಡ ಪ್ಲಸ್ ಮಾಡ್ಬೇಕು. ಸರಿನಾ ಗಾಯ್ಸ್? 9 years ಎಗೋ, 9 ವರ್ಷ ಕಳಿಬೇಕೀಗ. ನೋಡಿ, ಇದಕ್ಕೆ 9 ವರ್ಷ ಕಳೀರಿ, ಇದಕ್ಕೂ 9 ವರ್ಷ ಕಳೀರಿ. ಸರಿನಾ? ಕಳೆದಾದ್ಮೇಲೆ ರೇಷಿಯೋ ಎಷ್ಟು ಬರುತ್ತೆ? ಏದು 12 ಬರುತ್ತೆ. ಸರಿನಾ? 27ರಲ್ಲಿ 9 ಹೋದ್ರೆ ಎಷ್ಟು? 18. ನೆಕ್ಸ್ಟ್ 33ರಲ್ಲಿ 9 ಹೋದ್ರೆ ಎಷ್ಟು? 24. ಸರಿನಾ? 9 ವರ್ಷದ ಹಿಂದೆ ರೇಷಿಯೋ ಎಷ್ಟಾಗಿತ್ತು? 12 ಇತ್ತು. 12 ಮಲ್ಟಿಪಲ್ ಯಾವ್ದಿದೆ ಅದರಲ್ಲಿ? 18 ಬರುತ್ತಾ? 12 ಮಲ್ಟಿಪಲ್ ಇಲ್ಲ. 24 ಬರುತ್ತಾ? ಬರುತ್ತೆ. 12 into 2 24. 24 ಅನ್ನ ಆನ್ಸರ್ ಎಷ್ಟು? ಬಿ ತಾನೆ. ಸೊ ಆನ್ಸರ್ ಎಷ್ಟಿದೆ ಅಂದ್ರೆ 33 years. ಇಷ್ಟೇ ಫ್ರೆಂಡ್ಸ್.